ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಅಂದರೆ ನೀವಿದ್ದು ನೋಡೋದ್ರಲ್ಲಿ ಈವ್ನಿಂಗ್ ಆಗಿರುತ್ತೆ, ಬಟ್ ನಾನು ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಮಾರ್ನಿಂಗ್ ಆಗಿದೆ. ಇವತ್ತು ನಾಗಪಂಚಮಿ ಅಲ್ವಾ, ಹಾಗಾಗಿ ರಂಗೋಲಿ ಹಾಕಬೇಕು. ಆಮೇಲೆ ಅಮ್ಮಮ್ಮ ಆಗಲೇ ಕಸ ತೆಗೆದು ಎಲ್ಲ ಮಾಡಿಬಿಟ್ಟಾರೆ. ಸೊ ರಂಗೋಲಿ ಹಾಕ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬರಬೇಕು. ಆಮೇಲೆ ಹಾಲು ಹಾಕಿ ನಾವು ತಿಂಡಿ ತಿನ್ಬೋದು. ಆಗಲೇ ತೋರಣ ಕಟ್ಟೋದು ಏನೆಲ್ಲ ಇದೆ ಅಲ್ಲ, ಅದೆಲ್ಲ ನಿನ್ನೆನೆ ಅಮ್ಮ ಅಪ್ಪ ಮಾಡಿಟ್ಕೊಂಡಾರೆ. ನಾವು ಮೂವಿ ನೋಡೋಕೆ ಹೋಗಿದ್ವಿ. ಅವರೇ ಹೇಳಿದ್ರು ಜಾಸ್ತಿ ಏನಿಲ್ಲ ಕೆಲಸ ನಾವು ಮಾಡ್ತೀವಿ ಅಂತ, ಹಂಗಾಗಿ ನಾವು ಹೋಗಿದ್ದು. ಇವತ್ತು ಅದೇ ಹಬ್ಬಗೋಸ್ಕರ ಎಲ್ಲ ಪ್ರಿಪರೇಷನ್ ಆಗಿದೆ. ಹಾಲು ಹಾಕ್ಬೇಕು, ಮತ್ತೆ ಹೊಸ ಬಟ್ಟೆ ಹಾಕೊಂತಿದ್ದೀನಿ. ನಾನು ಇವತ್ತು ಸ್ವಲ್ಪ ಶಾಂತಿ ಪ್ರಿಯ ಇದ್ದಾಳಲ್ಲ, ಓಂ ಶಾಂತಿ ಓಮ್ದು ಬ್ಲ್ಯಾಕ್ ಔಟ್ಫಿಟ್ ಇದೆಲ್ಲ ಅವಳದು ಸಿಮಿಲರ್, ಆ ಥರದ ಕೈಂಡ್ ಆಫ್ ಆ ಥರ ಸಿಮಿಲರ್ ಬ್ಲ್ಯಾಕ್ ಔಟ್ಫಿಟ್ ಇದೆ ನಂದೊಂದು. ಆ ಬ್ಲ್ಯಾಕ್ ಔಟ್ಫಿಟ್ ಹಾಕೊಬೇಕು. ಸರಿ, ಅದೆಲ್ಲ ಆಮೇಲೆ ದಿನ ಆಗ್ತಾ ನೋಡ್ತಾ ಹೋಗಿ. ಸದ್ಯಕ್ಕೆ ರಂಗೋಲಿ ಏನು ಹಾಕ್ತೀನಿ ಅಂತ ಬಂದು ನೋಡಿ. ಬೇಸಿಕ್ ಸ್ಕೆಚಿಂಗ್ ಕಂಪ್ಲೀಟ್ ಆಯಿತು. ಪ್ರೋಗ್ರೆಸ್ ಆಯಿತು ನೋಡಿ ಗೈಸ್. ಸ್ವಲ್ಪ ಡಿಸೈನ್ ಮುಂದೆ ಬಂದಿದೆ, ಇವಾಗ ಇಷ್ಟ ಆಗಿದೆ. ಮುಂದಕ್ಕೆ ನೋಡಿ ಬನ್ನಿ ಹೇಗಾಗುತ್ತೆ ಅಂತ. ನೋಡಿ ಗೈಸ್, ರಂಗೋಲಿ ರೆಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ವಾವ್, ಬ್ಯೂಟಿಫುಲ್. ಹಾಗೆ ನೋಡಿ, ಮೇಲ್ಗಡೆ ತೋರಣನು ಕಟ್ಟಿದೆ. ಆ್ಯಂಡ್ ಅದ್ರ ಜೊತೆ ಅದು ಕಾಟನಿಂದ ಏನೋ ಮಾಡ್ತಾರೆ, ಅದನ್ನ ಮಾಲನ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದು ಕಾಟನಿಂದ ಇದನ್ನ ಏನು ಹೇಳ್ತಾರೆ? ಅತ್ತಿ ಬತ್ತಿ. ಆಮೇಲೆ ಗೇಟಿಗೂ ಕೂಡ ಕಟ್ಟಿದೆ. ಗೆಜ್ಜೆ ಹಾರ ಅಂತಾರೆ ಅಂತ ಅಮ್ಮ ಹೇಳಿದ್ರು, ಗೆಜ್ಜೆ ಹಾರ. ಇಲ್ಲಿ ನೋಡಿ, ಇಲ್ಲಿ ಈ ಥರ ನಾವು ಗೇಟಿಗೆ ಈ ಥರ ತೋರಣ ಕೂಡ ಕಟ್ಟಿದ್ದೀವಿ. ಆ್ಯಂಡ್ ದಟ್ಸ್ ಇಟ್. ಫೆಸ್ಟಿವಲ್ಸ್ ಪ್ರಿಪರೇಷನ್ಸ್ ಆಯಿತು. ಈಗ ಒಳಗಡೆ ದೇವ್ರ ಮನೆಯೂ ರೆಡಿ ಆಗಿರುತ್ತೆ. ದೇವ್ರ ಮನೆಯೂ ಹೋಗಿ ನೋಡಬೇಕು. ಫಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ರೆಡಿಯಾಗಿ ಆಮೇಲೆ ದೇವ್ರ ಮನೆಯಿಂದ ಹೋಗ್ತೀನಿ. ಓಕೆ. ಹಾಯ್ ಗಾಯ್ಸ್, ನಾನು ಔಟ್ಫಿಟ್ ಹಾಕೊಂಡಿದ್ರಿಂದ ಏನೂ ರೆಡಿ ಆಗಿಲ್ಲ. ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಪೂಜೆಗೆ ಹೋಗಿ ನೋಡ್ಬಿಡಿ. ಇದೆ ನನ್ನ ಔಟ್ಫಿಟ್. ಪ್ಯಾಂಟ್ ಕಾಣ್ತಿಲ್ಲ ಏನೋ ಅಲ್ವಾ? ಪರವಾಗಿಲ್ಲ ಬಿಡಿ. ಈಗ ಅಲ್ಲಿ ಕಾಣುತ್ತೆ, ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಕಾಣುತ್ತೆ ನೋಡಿ. ನಾನು ಔಟ್ಫಿಟ್ ಜೂಮ್ ಮಾಡ್ತೀನಿ. ಇದೆ, ಆಮೇಲೆ ಕ್ಲಿಯರಾಗಿ ತೋರಿಸ್ತೀನಿ. ಪೂಜೆಗೆ ಹೋಗೋಣ. ನೋಡಿ, ತೋರಣ ಕಟ್ಟಿ ಎಲ್ಲ ಪ್ರಿಪರೇಷನ್ ಆಗಿದೆ. ನಮ್ಮ ಮಮ್ಮಿ ನೋಡ್ರಿ ಸ್ಯಾರಿ ಹಾಕಂದ್ರೆ. ಒಳಗಡೆ ಏನೇನಿದೆ ಅದೆಲ್ಲ ಈ ಪತ್ತ ಇಟ್ಟಿದ್ದಾವೆ, ಎಲೆ ಮತ್ತೆ ಹೂವಿದಾವೆ. ಇನ್ನ ತಿಂಡಿ ಮಾಡಿಲ್ಲ, ಅದಕ್ಕೆಲ್ಲ ಪ್ರಿಪರೇಷನ್ ಮಾಡಿ ಆಗಿದೆ. ಆಮೇಲೆ ನೋಡಿ, ವೈಭವ ಲಕ್ಷ್ಮಿ ಬುಕ್ ಕೂಡ ಇಲ್ಲಿ ತೆಗ್ದಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಅಕ್ಕ ಹೂವೆಲ್ಲ ಹಾಕೊಂಡಿದ್ದಾಳೆ ಕೂದಲಿಗೆ. ಇದೇನಕ್ಕೆ ಕಟ್ಟಾರ? ಇದು ಕಡ್ಡ ಹಾಲು ಹಾಕೋದು. ಇದು ಶುಭ ಇದಂತ ಕಂಕಣ. ಅದಕ್ಕೆ ಕಂಕಣ. ದೀಪಾವಳಿಗೂ ಇದಕ್ಕೆ ಕಟ್ಟದ. ಏನೇ ಪೂಜೆ ಮಾಡಿದ್ರು ನೀನು ಇದನ್ನ ಕಟ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ. ವೈಟ್ ಫ್ಲವರ್ ಹಾಕ್ಬೋದಾ? ಏನ್ ಎಲ್ಲೋನೇ ಇರ್ಬೇಕಾ? ಇದು ಯಾವ್ದಾರ ಫ್ಲವರ್, ಯಾವ್ದಾದ್ರು. ಇದು ಗಾಡಿ ಗಿಡ ಹಾಕಲ್ಲ. ಇದು ಇದು ಬರೀ ಜಾಗ್ರಿದು ಗುಡ್ದು. ಇದು ಎಳ್ಳು. ಆಮೇಲೆ ಇದು ಮಂಡಕ್ಕಿ, ತಂಬಿಟ್ಟುಂಡೆ ಅಂತ ಹೇಳ್ತಾರೆ. ತಂಬಿಟ್ಟುಂಡೆ. ಇದು ಎಳ್ಳು, ಮಂಡಕ್ಕಿ, ಶೇಂಗಾ, ಆಮೇಲೆ ಇದು ಕೊಬ್ಬರಿ. ಇದನ್ನ ಆವಾಗ ಈಗ ದಾಲೆಲ್ಲ ಖಾಲಿ ಮಾಡ್ಬೇಕು. ಪೂಜೆ ಆದ್ಮೇಲೆ ದಾಲಲ್ಲಿ ಸಬ್ಜಿ ಎಲ್ಲ ಹಾಕಕ್ ಖಾಲಿ ಮಾಡ್ತೀವಿ. ಮಿಲ್ಕ್ 3 times ಹಾಕ್ಬೇಕಲ್ಲ? 3 times 5 times? 5 times. ಓಕೆ.
ಆಗಲ್ಲ, ಹಂಗಿಷ್ಟ ಮಾಡ್ಬಾರ್ದು, ಬಿಟ್ಬಿಡುತ್ತೆ. ಕಾಣ್ತಾನೆ ಇಲ್ಲ ಅಕ್ಕ, ನೀನು ಹಂಗೆ ಅಂತೀಯ. ಎಲ್ಲ ವಿಷ್ ಕೇಳಿದೆ. ಎವ್ರಿ ಫೆಸ್ಟಿವಲಿಗೆ ಮಾಡೋ ಮಂಡಕ್ಕಿ, ಅದಕ್ಕೋಸ್ಕರ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದಾವೆ. ಆಮೇಲೆ ಆಗ್ಲೇ ನಮ್ಮ ಶೆಫ್ ಕೂಡ ಬಂದ್ರು, ಮಂಡಕ್ಕಿನ ಚೀಲ ತಗೊಂಡು. ಎಷ್ಟು ಹಸು ಆಗ್ತಾ ಇದೆ ಅಂದ್ರೆ ಹೆಚ್ಚು ಕಡಿಮೆ ಆನಿಯನ್ ಟೊಮ್ಯಾಟೊ ತಿನ್ಕಂತ ಕೊಡ್ಬೋದು, ಅಷ್ಟು ಹಸು ಆಗ್ತಾ ಇದೆ. ಏನ್ ಟೈಮ್ ಆಗ್ಲೇ 9:30, 2 hours ಇಂದ ನಡೀತಾನೆ ಇದೆ. ಹಾ, ಫೆಸ್ಟಿವಲ್ ಇದು ಸೆಲಿಬ್ರೇಟ್ ಕಡಿಮೆ, ಇವೆಲ್ಲ ಮಾಡೋದ್ರಲ್ಲಿ ಮುಗ್ದೇ ಹೋಗುತ್ತೆ ಫೆಸ್ಟಿವಲ್. ವಾವ್, ಶಿ ಇಸ್ ದ ಸಂಸ್ಕಾರಿ ಶಿ ಇಸ್ ದ ಸಂಸ್ಕಾರಿ ಅಂದು ಪಟಾಕ ಇಷ್ಟ. ಆಕ್ಚುಲಿ ಹಿಂಗೆ ಇಲ್ಲಿ ಕಚ್ಕೊಳಿ ಆಗುತ್ತಂತ ಹಾಕೊಂಡಿದ್ದಿಲ್ಲ ನೋಡಿ. ಇನ್ನ ರೆಡಿ ಆದಾಗ ಫುಲ್ ಔಟ್ಫಿಟ್ ತೋರಿಸ್ತೀನಿ ಚೆನ್ನಾಗಿ. ಇನ್ನ ಮೇಕಪ್ ಇಲ್ಲ, ಈಗೇನು ಇಲ್ಲ, ಇನ್ನ ಏನು ಹಾಕೊಂಡಿಲ್ಲ. ರೆಡಿ ಆಗ್ಬೇಕು. ರೆಡಿ ಆದ್ಮೇಲೆ ಮತ್ತೆ ಫೈನಲ್ ಔಟ್ಫಿಟ್ ತೋರಿಸ್ಬೋದು. ವಿಂಗ್ ಲೈನರ್, ರೆಡ್ ಲಿಪ್ಸ್ಟಿಕ್, ನಂದು ಯೂಶುವಲ್ ಮೇಕಪ್ ಮಾಡ್ಕೊಂಡ್ಮೇಲೆ ಪರ್ಫೆಕ್ಟ್ ಕಾಣುತ್ತೆ. ಸದ್ಯಕ್ಕೆ ನಾನು ಈದ್ ಮಿಲಾದಿಗೆ ರೆಡಿ ಆಗಿನ ಸಾಕು. ಓಕೆ, ಮಂಡಕ್ಕಿ ರೆಡಿ. ಗೈಸ, ಶಾಂತಿ ಪ್ರಿಯ ರೀಲ್ ಶೂಟ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಅದಕ್ಕೆ ಇವತ್ತಿಗೆ ಅದನ್ನು ಮಾಡ್ತಾ ಇಲ್ಲ. ತಿಂದೆ, ಇವಾಗ ಸ್ವಲ್ಪ ಬಿಂಜ್ ವಾಚ್ ಮಾಡ್ತೀನಿ ಮೂವೀಸು. ಅದ್ರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನಿಮಗೋಸ್ಕರ. ಸೊ ಆ ಸ್ಟೋರಿ ಕೇಳ್ಕೊಂಡ್ಬಿಟ್ಟು ನೀವು ಹೋಗಿ ಮತ್ತೆ ನಾಳೆ ಇದೇ ಚಾನಲ್ ಬನ್ನಿ. ಓಕೆ, ಆರ್ಟಿಕಲ್ ಏನಂತ ಗೊತ್ತಾ? ನಾನು ಹೇಳ್ತೀನಿ. ನಮ್ಮ ಭಾರತದ ಒಂದು ರಿಚ್ ಇತಿಹಾಸ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಆಮೇಲೆ ಹೋರಾಟಗಾರರು ಏನೇನು ನಮಗೆ ಸ್ವತಂತ್ರ ಸಿಗಬೇಕು ಅಂತ ಏನೇನು ಕಷ್ಟಪಟ್ಟಿದ್ರು, ಆಮೇಲೆ ಎಷ್ಟು ಜನ ಆ ಟೈಮಲ್ಲಿ ಶಹೀದರಾಗಿದ್ರು, ಎಲ್ಲ ನಮಗೆ ಗೊತ್ತಿದ್ದೇ ಮಾತು. ಆದ್ರೆ ಜಾಸ್ತಿ ನಮಗೆ ಗೊತ್ತಿರೋದು ನಮ್ಮ ಉತ್ತರ ಭಾರತದಲ್ಲಿ ನಡೆದಿದ್ದಂತ ಹೋರಾಟ ಬಗ್ಗೆನೇ ನಮಗೆ ತಿಳಿದಿದೆ. ಅದೇ ನಮ್ಮ ದಾವಣಗೆರೆಯಲ್ಲಿ ಕೂಡ ಅದು ನಡೆದಿತ್ತು. ನಿಮಗೆ ಗೊತ್ತಾ? ಅದು ಏನಂತ ಇವತ್ತು ನಾನು ನಿಮಗೆ ಹೇಳ್ತೀನಿ, ಬನ್ನಿ. 8ನೇ ಆಗಸ್ಟ್ 1947ರಲ್ಲಿ, ಈ ವರ್ಷದಲ್ಲಿ, ದಯವಿಟ್ಟು ಕ್ಷಮಿಸಿ, ನಾನು ನ್ಯೂಸ್ ಪೇಪರ್ ಓದ್ಕಂತ ನಿಮಗೆ ಹೇಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಅವತ್ತು ಪಂಜು ಹಿಡಿದು 1000 ಹೋರಾಟಗಾರರು ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋದ್ರು ಅಂತೆ. ಆ ಟೈಮಲ್ಲಿ ಏನ್ ಬ್ರಿಟಿಷ್ ಏನ್ ಕಟ್ಟಿದ್ರಲ್ಲ, ಆ ರೈಲ್ವೆ ಸ್ಟೇಷನ್ಗೆ ಹೋದ್ರು. ಅಲ್ಲಿ ಹೋಗಿ ಅವರು ತಮ್ಮದೊಂದು ಪ್ರತಿರೋಧನ ಅವರು ತೋರಿದರು. ಅದ್ರ ನಂತರ 9ನೇ ಆಗಸ್ಟಿಗೆ ದಾವಣಗೆರೆ ಹರಿಹರ ಮಾಯ್ಕೊಂಡ್ರು ರೈಲ್ವೆ ಟ್ರ್ಯಾಕ್ನೇ ತೆಗೆದು ಪ್ರತಿರೋಧನ ತೋರಿದರು. ಆ ರೈಲ್ವೆ ಟ್ರ್ಯಾಕ್ ಅನ್ನೇ ಅವರು ಕಿತ್ತಾಕಿ ಅಲ್ಲಿ ಅವರು ತಮ್ಮದೊಂದು ಪ್ರೊಟೆಸ್ಟ್ ಮಾಡಿದ್ರು. ಇದು ನಮ್ಮ ದಾವಣಗೆರೆನ ಸೆಂಟ್ರಲ್ ಕರ್ನಾಟಕ ಅಂತ ನಾವು ಹೇಳ್ತೀವಿ, ಯಾಕಂದ್ರೆ ಕರ್ನಾಟಕದ ಹೃದಯ ಭಾಗದಲ್ಲಿ ಮಧ್ಯದಲ್ಲಿ ಇದೆ ನಮ್ಮ ದಾವಣಗೆರೆ. ಹಾಗಾಗಿ ಈ ಒಂದು ಅವ್ರೇನು ಒಂದು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಇದನ್ನೆಲ್ಲ ತಡಿಯಕ್ ಆಗ್ತಾ ಇದ್ದಿಲ್ಲ ಬ್ರಿಟಿಷರ ಕೈಯಲ್ಲಿ. ಅದಕ್ಕೆ ಅವರು ಹಳೆಪೇಟೆ ರೋಡ್ ಇದೆ ಅಲ್ವಾ, ಎಲ್ಲಿ ಪೋಸ್ಟ್ ಆಫೀಸ್ ಇದೆ, ಆಮೇಲೆ ನಮ್ಮ ಪಾಸ್ಪೋರ್ಟ್ ಆಫೀಸ್ ಕೂಡ ಅಲ್ಲೇ ಇದೆ ಅಲ್ಲ ರೀಜನ್ ಅಲ್ಲಿ, ಆ ಜಾಗದಲ್ಲಿ, ಅದೇ ಹಳೆಪೇಟೆ ರೋಡ್ ಅಲ್ಲಿ ಇದ್ದಿದ್ದ ಪೋಸ್ಟ್ ಆಫೀಸ್ ಹತ್ರ ಪೊಲೀಸ್ ಎಲ್ಲ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಯಾರ ಮೇಲೆ? ಹೋರಾಟಗಾರ ಮೇಲೆ. ಅದ ನಂತರ ಅವ್ರಿಗೆ ಗುಂಡು ಹೊಡೆದ್ರು. ಮತ್ತೆ ಈ ಗೋಳಿಬಾರಿಯಲ್ಲಿ ಎಲ್ಲ 6 ಜನ ಹುತಾತ್ಮ ಆದರು. ಅವರಿಗೆ ಉಳಿಸ್ಕೊಳಕ್ ಆಗ್ಲಿಲ್ಲ. 6 ಜನ ಹೆಸರುಗಳನ್ನು ಕೊಟ್ಟಿದ್ದಾವೆ. ಹಲ್ಲೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಮಾಗನಹಳ್ಳಿ ಹನುಮಂತಪ್ಪ, ಬಿದರ ಕುಂಡಿ ನಿಂಗಪ್ಪ, ಆಮಲಿ ತಿಮ್ಮಣ್ಣ, ಹದಡಿ ನಿಂಗಪ್ಪ. ಈ 6 ಜನ ಯಾರಿದಾರಲ್ಲ ಅವರು ಹುತಾತ್ಮ ಆದರು. ಇದು ಅವ್ರದ್ದು ಒಂದು ನೆನಪಲ್ಲಿ ಅವ್ರ ತ್ಯಾಗನ ನಾವು ಒಂದು ಸನ್ಮಾನ ನೀಡಬೇಕು, ಅವ್ರು ಮಾಡಿರೋ ತ್ಯಾಗಕ್ಕೆ ಅಂತ, ಅವ್ರಕ್ಕೆ ಗೌರವಿಸಕ್ಕೆ ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ ಏನ್ ಗಡಿಯಾರ ಕಂಬ ಇದೆ ಅಲ್ಲ, ಅದನ್ನ ನಾವು ಚನ್ನಗಿರಿ ಗಡಿಯಾರ ಕಂಬ ಅಂತ ಅಲ್ಲಿ ಇದೆ ಅಲ್ಲ, ಅದನ್ನ ಮಾಡಿಸಿದ್ದು. ಯಾಕಂದ್ರೆ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡಕ್ಕೋಸ್ಕರ ನಮ್ಮ ದಾವಣಗೆರೆ ಈ 6 ಜನಕ್ಕೆ ಒಂದು ಗೌರವ ನೀಡಕ್ಕೆ, ಆಮೇಲೆ ಅವರಿಗೆ ಟ್ರಿಬ್ಯೂಟ್ ಕೊಡಕ್ಕೋಸ್ಕರ ಅಲ್ಲಿ ಅವ್ರ ನೆನಪಲ್ಲಿ ಮಾಡಿದ್ದೆ ಅದು ಗಡಿಯಾರ ಕಂಬ. ಇಲ್ಲಿ ಫೋಟೋ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಗಡಿಯಾರ ಕಂಬ ಬಗ್ಗೆ ಮಾತಾಡ್ತಿರೋದು ಅಂತ.
ಮತ್ತೆ ಅಲ್ಲಿ ಕ್ಯಾನನ್ ಕೂಡ ಅಂದ್ರೆ ಫಿರಂಗಿ ಅಂತ ಹೇಳ್ತಾರಲ್ಲ, ಫಿರಂಗಿ ಅದು ಕೂಡ ಅಲ್ಲಿ ಇದೆ. ಬಟ್ ಅದು ಆ ಫಿರಂಗಿ ಅಲ್ಲ, ಯಾವುದು ಬ್ರಿಟಿಷರ್ಸ್ ಬಂದ್ಬಿಟ್ಟು ಯೂಸ್ ಮಾಡಿದ್ರು ಅವರಿಗೆ ಗೋಲಿಬಾರಿ ಮಾಡಕ್ಕೆ, ಅದಲ್ಲ ಇದು. ಇದು ಯಾವ್ದಂದ್ರೆ 1962ರಲ್ಲಿ ಚನ್ನಗಿರಿ ರಂಗಪ್ಪ ಅವರೇ ಇದನ್ನ ಅಲ್ಲಿ ಇಡಿಸಿಟ್ಟು, ಅದೇ ನೆನ್ಪಲ್ಲಿ ಬ್ರಿಟಿಷರ್ಸ್ ವಿರುದ್ಧ ಯಾರು ಹೋರಾಟ ಮಾಡಿದ್ರು ಅವರೆಲ್ರಿಗೂ ಅವ್ರದೊಂದು ಸ್ಮರಣ ಆಗಿ ಅದನ್ನ ಅಲ್ಲಿ ಇಡಿಸಿತ್ತು. ಹೇಗಾಗ್ತು ನಿಮಗೆ ಈ ಕತೆ ನನಗೆ ಹೇಳಿ. ಕಂಟಿನ್ಯೂಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರಿಗೂ ನಾಗ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡು ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್, ನಮಸ್ಕಾರ.